ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ವೃತ್ತಿ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಯಾವಾಗ ಆ ನಿರ್ಧಾರ ತಗೊಳ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸಮಯ ನಮ್ಮ ಭವಿಷ್ಯದ ಹಾದಿಯನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಇವತ್ತು ಡಿಕೋಡ್ ಮಾಡೋಣ. ಯಾವುದೇ ಪೀಠಿಕೆ ಇಲ್ಲದೆ ನೇರವಾಡಿ ವಿಷಯಕ್ಕೆ ಬರ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ನಾವು ನೋಡ್ಲಿರುವ 3 ಜನರ ಕಥೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ವೃತ್ತಿಪರರ ಜೀವನಕ್ಕೂ ಕನ್ನಡಿ ಹಿಡಿಯುತ್ತೆ. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ನಮ್ಮ ಯಶಸ್ಸಿನ ವೇಗವನ್ನೇ ಬದಲಾಯಿಸುತ್ತೆ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇವತ್ತಿನ ನಮ್ಮ ಈ ಇಡೀ ವಿಶ್ಲೇಷಣೆಯ ಮೂಲಮಂತ್ರ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಯಶಸ್ಸಿನ ಬಯಸ್ತೀವಿ ಅಲ್ವಾ? ಆದರೆ ಆ ಯಶಸ್ಸು ಎಷ್ಟು ಬೇಗ ನಮ್ಮ ಕೈ ಸೇರುತ್ತೆ ಅನ್ನೋದು ನಾವು ಯಾವಾಗ ಕಷ್ಟಪಡೋಕೆ ಶುರು ಮಾಡ್ತೀವಿ ಅನ್ನೋದರ ಮೇಲೆ ನಿಂತಿದೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವೀಗ 2026ನೇ ಇಸ್ವಿಯ ಒಂದು ಸನ್ನಿವೇಶಕ್ಕೆ ಹೋಗೋಣ. ಉದಾಹರಣೆಗೆ, ಇಲ್ಲಿ ಇಬ್ರು ತುಂಬಾನೇ ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ, ಭೂಮಿಕಾ ಮತ್ತು ಮಲ್ಲಿಕಾರ್ಜುನ. ಇಬ್ರೂ ಕೂಡ 2026ರಲ್ಲಿ ಪಿಯುಸಿ ಕಾಮರ್ಸ್ ತರಗತಿಗೆ ಸೇರ್ತಾರೆ. ಇಬ್ರಿಗೂ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸಿದೆ. ಆದ್ರೆ ಅವರು ಆರಿಸ್ಕೊಳ್ಳುವ ದಾರಿಗಳು ಮಾತ್ರ ಬೇರೆ ಬೇರೆ. ಭೂಮಿಕಾ ಏನ್ಮಾಡ್ತಾಳೆ ಅಂದ್ರೆ, ಪಿಯುಸಿ ಓದುವ ಜೊತೆಯಲ್ಲೇ ಸಿಎಂಎ, ಸಿಎ ಅಥವಾ ಸಿಎಸ್ನಂತಹ ವೃತ್ತಿಪರ ಕೋರ್ಸ್ಗಳ ಫೌಂಡೇಶನ್ ತರಗತಿಗಳಿಗೆ ಸೇರಲು ನಿರ್ಧಾರ ಮಾಡ್ತಾಳೆ. ಆದ್ರೆ ಮಲ್ಲಿಕಾರ್ಜುನನ ಯೋಚನೆ ಹೇಗಿರುತ್ತೆ ಗೊತ್ತಾ? ಮೊದಲು ಪಿಯುಸಿ ಮುಗ್ಸೋಣಪ್ಪ, ಆಮೇಲೆ ನಿಧಾನವಾಗಿ ಈ ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ ಯೋಚನೆ ಮಾಡ್ಬೋದು ಅಂತ. ಗಮನಿಸಿ, ಇಬ್ರೂ ತಪ್ಪು ಮಾಡಿಲ್ಲ, ಆದ್ರೆ ಅವರು ತಮ್ಮ ಸಮಯವನ್ನ ಬಳಸ್ಕೊಳ್ತಿರುವ ರೀತಿ ಮಾತ್ರ ಸಂಪೂರ್ಣ ವಿಭಿನ್ನವಾಗಿದೆ. ಈಗ 1 ವರ್ಷ ಕಳೆಯುತ್ತೆ, 2027 ಬಂತು ಅಂದ್ಕೊಳ್ಳಿ. ಆಗ ಇವರ ದಿನಚರಿ ಹೇಗಿದೆ ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಭೂಮಿಕಾಳ ದಿನಚರಿ ತುಂಬಾನೇ ಟೈಟ್ ಆಗಿದೆ. ಬೆಳಗ್ಗೆ ಕಾಲೇಜು, ಸಂಜೆ ಕೋಚಿಂಗ್ ಕ್ಲಾಸು, ರಾತ್ರಿ ಕೂತು ಸ್ವಯಂ ಅಧ್ಯಯನ, ಜೊತೆಗೆ ವಾರಾಂತ್ಯದಲ್ಲಿ ಪರೀಕ್ಷೆಗಳು. ಬೇರೆಯವರು ಆರಾಮಾಗಿ ಎಂಜಾಯ್ ಮಾಡ್ತಿರೋದನ್ನ ನೋಡಿ ಅವಳಿಗೂ ಒಮ್ಮೊಮ್ಮೆ ಸುಸ್ತಾಗುತ್ತಿತ್ತು. ಆದ್ರೆ ಮಲ್ಲಿಕಾರ್ಜುನನ ಜೀವನ ತುಂಬಾನೇ ಸರಳವಾಗಿತ್ತು. ಬರೀ ಕಾಲೇಜು, ಆಂತರಿಕ ಪರೀಕ್ಷೆಗಳು, ಜೊತೆಗೆ ಸಿಕ್ಕಾಪಟ್ಟೆ ಫ್ರೀ ಟೈಮ್. ನಾನು ಮೊದಲೇ ಹೇಳಿದ ಹಾಗೆ ಮಲ್ಲಿಕಾರ್ಜುನನ ಹಾದಿ ತಪ್ಪಲ್ಲ, ಆದ್ರೆ ಅದು ಅವನ ಭವಿಷ್ಯದ ವೃತ್ತಿಪರ ಪ್ರಯಾಣವನ್ನ ಸ್ವಲ್ಪ ಡಿಲೇ ಮಾಡ್ತಿದೆ ಅಷ್ಟೇ. ಭೂಮಿಕಾ ತನ್ನ ಭವಿಷ್ಯದ ಬೆಳವಣಿಗೆಲಾಗಿ ಇಂದಿನ ತನ್ನ ಕಂಫರ್ಟನ್ನ ತ್ಯಾಗ ಮಾಡ್ತಿದ್ದಾಳೆ. ಮತ್ತು ಈ ಒಂದು ಪಾಯಿಂಟ್ನಿಂದಲೇ ನೋಡಿ ಇಬ್ಬರ ನಡುವೆ ಅಂತರ ಶುರುವಾಗೋದು. 2028ರ ಹೊತ್ತಿಗೆ ಇವರಿಬ್ಬರು ಪಿಯುಸಿ ಮುಗಿಸ್ತಿದ್ದಾರೆ. ಆದ್ರೆ ಭೂಮಿಕಾ ಪಿಯುಸಿ ಜೊತೆಗೆ ತನ್ನ ವೃತ್ತಿಪರ ಕೋರ್ಸಿನ ಫೌಂಡೇಶನ್ ಹಂತವನ್ನು ಕೂಡ ಯಶಸ್ವಿಯಾಗಿ ಕ್ಲಿಯರ್ ಮಾಡಿದಾಳೆ. ಉಳಿದ ವಿದ್ಯಾರ್ಥಿಗಳು ಕೇವಲ ಡಿಗ್ರಿ ಕಾಲೇಜಿಗೆ ಕಾಲಿಡ್ತಿರೋ ಸಮಯದಲ್ಲಿ ಭೂಮಿಕಾ ಆಗ್ಲೇ ವೃತ್ತಿಪರ ಅರ್ಹತೆಯ ಮೊದಲ ಮೆಟ್ಟಿಲನ್ನೇರಿ ಆಗೋಗಿದೆ. ನಾವು ಹೇಳೋ ಸಮಯದ ಮೌಲ್ಯ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಈಗ ಅವರ ಮುಂದಿನ 3 ವರ್ಷಗಳ ಬಿಕಾಂ ಪದವಿಯ ದಿನಗಳನ್ನು ಗಮನಿಸೋಣ. ಭೂಮಿಕಾ ಬಿಕಾಂ ಜೊತೆಗೆ ಪ್ರೊಫೆಷನಲ್ ಕೋರ್ಸ್ನ ಇಂಟರ್ಮೀಡಿಯೇಟ್ ಹಂತಕ್ಕೆ ಕಾಲಿಡ್ತಾಳೆ. ಅವಳೀಗ ಕಾರ್ಪೊರೇಟ್ ಮಟ್ಟದ ಜ್ಞಾನ, ಅಡ್ವಾನ್ಸ್ಡ್ ಟ್ಯಾಕ್ಸೇಷನ್, ಕಾನೂನು ವಿಷಯಗಳ ಆಳವಾದ ಅಧ್ಯಯನದಲ್ಲಿ ಮುಳುಗಿದ್ದಾಳೆ. ಹೇಳ್ಬೇಕಂದ್ರೆ ಅವಳಿಗೆ ಉಸಿರಾಡೋಕ್ಕೂ ಟೈಮ್ ಇಲ್ಲ. ಆದರೆ ಮಲ್ಲಿಕಾರ್ಜುನ, ಅವನು ನಾರ್ಮಲ್ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದ್ದಾನೆ. ಸೆಮಿಸ್ಟರ್ ಎಕ್ಸಾಮ್ಸ್, ಫ್ರೆಂಡ್ಸ್ ಜೊತೆ ಟ್ರಿಪ್, ಕ್ಯಾಂಟೀನ್ ಹರಟೆ. ಪ್ರೊಫೆಷನಲ್ ಕೋರ್ಸ್ ಮಾಡೋದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು ಅನ್ನೋದು ಅವನ ಮೈಂಡ್ಸೆಟ್. ಬರ್ತಾ ಬರ್ತಾ 2031ನೇ ಇಸ್ವಿ ಬಂತು. ಇದು ಇವರಿಬ್ಬರ ಲೈಫ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಭೂಮಿಕಾಳನ್ನ ಈಗ ಒಮ್ಮೆ ನೋಡಿ. ಕೇವಲ ಬಿಕಾಂ ಮಾತ್ರವಲ್ಲ, ವೃತ್ತಿಪರ ಅರ್ಹತೆಯನ್ನು ಪಡೆದು ಹೊರಬಂದಿದ್ದಾಳೆ. ಅವಳ ಬಳಿ ಈಗ ಒಂದು ಸಾಲಿಡ್ ಪ್ರೊಫೆಷನಲ್ ಐಡೆಂಟಿಟಿ ಇದೆ, ಜೊತೆಗೆ ಅತ್ಯಂತ ಸ್ಟ್ರಾಂಗ್ ಆದ ರೆಸ್ಯೂಮೆ ಇದೆ. ಬೇರೆಯವರು ಈಗಷ್ಟೇ ತಮ್ಮ ಕೆರಿಯರ್ ಏನು ಅಂತ ಪ್ಲಾನ್ ಮಾಡೋಕೆ ಶುರು ಮಾಡೋ ವಯಸ್ಸಿನಲ್ಲಿ ಅವಳು ಆಲ್ರೆಡಿ ತನ್ನ ಕ್ಷೇತ್ರದಲ್ಲಿ ಸೆಟ್ಲ್ ಆಗಿದ್ದಾಳೆ. ಆದರೆ ಮಲ್ಲಿಕಾರ್ಜುನನ ಕಥೆ ಏನಾಯ್ತು? ಅವನು ಕೇವಲ ಬಿಕಾಂ ಮುಗಿಸಿದಾನೆ ಅಷ್ಟೇ. ಈಗ 2031ರಲ್ಲಿ ಒಮ್ಮೆ ಮಲ್ಲಿಕಾರ್ಜುನನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಬಿಕಾಂ ಮುಗಿದ್ಮೇಲೆ ಅವನಿಗೆ ರಿಯಾಲಿಟಿ ಅರಿವಾಗುತ್ತೆ. ಅರೇ, ಪ್ರೊಫೆಷನಲ್ ಕೋರ್ಸ್ ಮಾಡ್ದಿದ್ರೆ ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳು ಸಿಗೋದೇ ಇಲ್ವಲ್ಲ ಅಂತ. ಈಗ ಅವನು ತಲೆಕೆಡಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನೀಗ ಸಿಎಂಎ ಮಾಡಬೇಕಾ, ಸಿಎ ಮಾಡಬೇಕಾ ಅಥವಾ ಸಿಎಸ್ ಮಾಡಬೇಕಾ ಅಂತ. ಅಂದ್ರೆ ಅವನ ವೃತ್ತಿಪರ ಪ್ರಯಾಣ ಈಗಷ್ಟೇ ಶುರುವಾಗ್ತಿದೆ. ಅರ್ಥಾತ್ ಭೂಮಿಕಾ ತನ್ನ ಜರ್ನಿ ಮುಗಿಸಿದ ಮೇಲೆ ಇವನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಹಾಗಾದ್ರೆ ಮಲ್ಲಿಕಾರ್ಜುನನ ಕತೆ ಮುಗಿತಾ? ಇಲ್ಲವೇ ಇಲ್ಲ. ಅವನ ಯಶಸ್ಸು ಈಗಲೂ ಖಂಡಿತ ಸಾಧ್ಯವಿದೆ. ಅವನೇನು ಲೈಫಲ್ಲಿ ಸೋತಿಲ್ಲ. ಆದರೆ ವಾಸ್ತವ ಏನಪ್ಪಾ ಅಂದ್ರೆ, ಭೂಮಿಕಾ ಈ ಹಿಂದೆ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಕಳೆದ ಅದೇ ವರ್ಷಗಳು ಈಗ ಮಲ್ಲಿಕಾರ್ಜುನನ ಮುಂದೆ ಬೆಟ್ಟದಂತೆ ಕಾಯುತ್ತಿವೆ. ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿಂದ ಅವನ ಯಶಸ್ಸಿನ ಹಾದಿ ಈಗ ಮತ್ತಷ್ಟು ಉದ್ದವಾಗಿದೆ.
ಜೊತೆಗಿದ್ದವರೆಲ್ಲ ಕೆಲ್ಸಕ್ಕೆ ಸೇರಿ ದುಡಿಯೋಕೆ ಶುರು ಮಾಡುವಾಗ ಇವನು ಮತ್ತೆ ಪುಸ್ತಕ ಹಿಡಿದುಕೊಂಡು ಕೂರ್ಬೇಕಾದ ಪರಿಸ್ಥಿತಿ. ಇನ್ನು ಮಲ್ಲಿಕಾರ್ಜುನನಿಗಿಂತಲೂ ತಡವಾಗಿ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ ಅಂತ ನೀವು ಕೇಳಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕೃಷ್ಣನ ಕಥೆ ನೋಡಬೇಕು. ಕೃಷ್ಣ 2016ರಲ್ಲೇ BCom ಮುಗಿಸ್ಬಿಟ್ಟಿದ್ದಾನೆ. ಅವನಿಗೂ ಈ ಪ್ರೊಫೆಷನಲ್ ಕೋರ್ಸ್ ಮಾಡೋ ಆಸೆ ಇತ್ತು. ಆದರೆ ಮುಂದಿನ ವರ್ಷ ಮಾಡೋಣ, ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಹೋದ. 2017ರಿಂದ ಕೆಲಸದ ಜವಾಬ್ದಾರಿಗಳು ಶುರುವಾದವು. ನೋಡ್ತಿದ್ದಾಗೆ 2021ರಿಂದ 2025ರ ಹೊತ್ತಿಗೆ ಫ್ಯಾಮಿಲಿ ಜವಾಬ್ದಾರಿ, ಫಿನಾನ್ಷಿಯಲ್ ಪ್ರೆಷರ್ ಎಲ್ಲವೂ ಜಾಸ್ತಿ ಆಯಿತು. ವೃತ್ತಿಪರನಾಗಬೇಕು ಅನ್ನೋ ಅವನ ಕನಸುಗಳು ಜವಾಬ್ದಾರಿಗಳ ಅಡಿಯಲ್ಲಿ ಸಿಲುಕಿ ಒಂದು ದಶಕವೇ ಕಳೆದುಹೋಯಿತು. 2026 ಹೊತ್ತಿಗೆ ಕೃಷ್ಣನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೇಗಾದ್ರೂ ಸರಿ, ಈಗ ಓದಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಈಗ ಪರಿಸ್ಥಿತಿ ಹಿಂದಿನಂತಿಲ್ಲ. ಓದಬೇಕು ಅಂತ ಕೆಲಸ ಬಿಡೋ ಹಾಗಿಲ್ಲ. ಕೆಲಸ ಬಿಟ್ರೆ ಇನ್ಕಮ್ ನಿಲ್ಲುತ್ತೆ, ಇಡೀ ಕುಟುಂಬದ ಮೇಲೆ ಒತ್ತಡ ಬೀಳುತ್ತೆ, ಜೊತೆಗೆ ಆರ್ಥಿಕ ಅಸ್ಥಿರತೆ ಎದುರಾಗುತ್ತೆ. ಹಾಗಾದ್ರೆ ಕೃಷ್ಣ ತನ್ನ ಕನಸಿಗೆ ಗುಡ್ ಬೈ ಹೇಳ್ಬೇಕಾ? ಖಂಡಿತ ಇಲ್ಲ. ಕೃಷ್ಣನಿಗೆ ಲೇಟ್ ಆಗಿದೆ ನಿಜ, ಅವನ ಹಾದಿ ಈಗ ತುಂಬಾನೇ ಕಷ್ಟ. ಆದರೆ ಅಸಾಧ್ಯ ಅಂತೂ ಅಲ್ವೇ ಅಲ್ಲ. ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಪ್ರೊಫೆಷನಲ್ ಕೋರ್ಸ್ ಮುಗಿಸ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಶಿಸ್ತು ಬೇಕು. ಮುಂಜಾನೆ ಬೇಗ ಎದ್ದು ಓದಬೇಕು, ರಾತ್ರಿ ಕೆಲಸದ ನಂತರ ಮತ್ತೆ ಪ್ರಿಪರೇಷನ್ ಮಾಡಬೇಕು, ವೀಕೆಂಡಲ್ಲಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು, ಹಾಗೆ ಆನ್ಲೈನ್ ಕ್ಲಾಸ್ಗಳನ್ನು ಯೂಸ್ ಮಾಡ್ಕೋಬೇಕು. ಇದು ಅಕ್ಷರಶಃ ಬೆವರು ಹರಿಸೋ ಕೆಲಸ. ಆದರೆ ಈ ನಿರಂತರ ಪ್ರಯತ್ನದಿಂದ ಕೆಲಸ ಮತ್ತು ಕನಸು ಎರಡನ್ನೂ ಖಂಡಿತ ಬ್ಯಾಲೆನ್ಸ್ ಮಾಡ್ಬೋದು. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಸಿಂಪಲ್ ಲಾಜಿಕ್ ಏನಂದ್ರೆ, ಇಲ್ಲಿ ಯಾರು ಗ್ರೇಟ್ ಯಾರು ಕಮ್ಮಿ ಅನ್ನೋ ಪ್ರಶ್ನೆ ಇಲ್ಲ. ಇದು ಪಕ್ಕಾ ಮ್ಯಾಥಮ್ಯಾಟಿಕ್ಸ್ ಲೆಕ್ಕಾಚಾರ ಅಷ್ಟೇ. ನಾವು ಎಷ್ಟು ಬೇಗ ಓದೋಕ್ಕೆ ಶುರು ಮಾಡ್ತೀವೋ ನಮ್ಮ ಭವಿಷ್ಯ ಅಷ್ಟು ಸುಲಭ ಆಗುತ್ತೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ದಾರಿ ಕಷ್ಟ ಆಗತ್ತೆ. ಆದರೆ ಜವಾಬ್ದಾರಿಗಳೆಲ್ಲ ಮೈಮೇಲೆ ಬಿದ್ದ ಮೇಲೆ ಅತಿ ತಡವಾಗಿ ಶುರು ಮಾಡಿದ್ರೆ ಅದು ಎಕ್ಸ್ಟ್ರೀಮ್ ಆಗಿ ಕಷ್ಟ ಆಗತ್ತೆ. ಈ ಇಡೀ ವಿಶ್ಲೇಷಣೆಯನ್ನ ನಾವು ಒಂದು ಸ್ಟ್ರಾಂಗ್ ಆದ ಮೆಸೇಜ್ ಮೂಲಕ ಮುಗಿಸೋಣ. ವಿದ್ಯಾರ್ಥಿ ಜೀವನ ಅನ್ನೋದು ಬರೀ ಎಕ್ಸಾಮ್ ಪಾಸ್ ಮಾಡೋಕೆ ಮಾತ್ರ ಇರೋದಲ್ಲ, ಅದು ನಮ್ಮ ಭವಿಷ್ಯದ ಸಾಲಿಡ್ ಫೌಂಡೇಶನ್. ಯೌವನದ ಸಮಯವನ್ನ ಇಂದೇ ಸರಿಯಾಗಿ ಬಳಸ್ಕೊಳ್ಳೋದು ನಿಜವಾದ ಜಾಣತನ. ಇನ್ನು ನೀವೇನಾದರೂ ಕೃಷ್ಣನ ಹಾಗೆ ಆಲ್ರೆಡಿ ಆ ಹಂತವನ್ನ ದಾಟಿ ಬಂದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾವುದೇ ವಯಸ್ಸಿನಲ್ಲಾದರೂ ಸರಿ ನಾವು ಪ್ರಗತಿ ಸಾಧಿಸಲು ಖಂಡಿತ ಸಾಧ್ಯವಿದೆ. ಆದರೆ ಅದಕ್ಕೆ ತಕ್ಕ ಶ್ರಮ ಹಾಕಲು ನಾವು ರೆಡಿ ಇರಬೇಕಷ್ಟೇ. ಯೌವನದಲ್ಲಿ ವಿವೇಕದಿಂದ ಬಳಸಿದ ಸಮಯವು ಭವಿಷ್ಯದಲ್ಲಿ ಯಶಸ್ಸಾಗಿ ಬದಲಾಗುತ್ತದೆ ಅನ್ನೋ ಈ ಮಾತನ್ನ ಯಾವತ್ತೂ ಮರಿಬೇಡಿ. ಹಾಗಾದ್ರೆ ನಿಮ್ಮ ಮುಂದಿನ ವೃತ್ತಿಪರ ಹೆಜ್ಜೆ ಯಾವಾಗ ಶುರುವಾಗಬೇಕು, ಒಮ್ಮೆ ನೀವೇ ಯೋಚನೆ ಮಾಡಿ. ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.